RCB ವರ್ಸಸ್ ಪಂಜಾಬ್ ವಿರುದ್ಧ ನಡೀತಿರಂತ ಈ ಒಂದು ಫೈನಲ್ ಮ್ಯಾಚ್ ಇಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಕ್ವಾಲಿಫೈರ್ ನಲ್ಲಿ ಗೆದ್ದ RCB ತಂಡ ಫೈನಲ್ ಗೆ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಸೋತಿರುವಂತಹ ತಂಡ ಫಸ್ಟ್ ಕ್ವಾಲಿಫೈರ್ ನಲ್ಲಿ ಸೋತಿರೋ ತಂಡ ಮುಂಬೈ ವಿರುದ್ಧ, ಸೆಕೆಂಡ್ ಕ್ವಾಲಿಫೈರ್ ನಲ್ಲಿ ಮುಂಬೈ ವಿರುದ್ಧ ಗೆದ್ದು ಪಂಜಾಬ್ ಈಗ ಫೈನಲ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಈ ಒಂದು ಸೀಸನ್ ನಲ್ಲಿ RCB ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ 3 ಮ್ಯಾಚ್ ನಲ್ಲಿ ಆಲ್ಮೋಸ್ಟ್ 2ರಲ್ಲಿ RCB ಗೆದ್ದಿದೆ, 1ರಲ್ಲಿ ಪಂಜಾಬ್ ಗೆದ್ದಿದೆ. ಟೋಟಲ್ ಆಗಿ ಇಂದಿನ ಮ್ಯಾಚ್ ಇದೆಯಲ್ಲ, ಇದು ಕ್ರೂಷಿಯಲ್. ಯಾರು ಟಾಸ್ ಗೆಲ್ತಾರಲ್ಲ ಅವರೊಂದು ಕಡೆ 60% ಮ್ಯಾಚ್ ಗೆದ್ದಾಗೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ಕಡೆ ಚೆನ್ನಾಗಿರುವಂತ ಚೇಸಿಂಗ್ ಟೀಮೇ ಇದೆ ಫ್ರೆಂಡ್. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವರು 60% ಮ್ಯಾಚ್ ಗೆದ್ದಾಗೆ. ಟೋಟಲ್ ಆಗಿ ಇಲ್ಲಿ RCB ಅವರು ಈ ಒಂದು ಫೈನಲ್ ಸೇರಿ 4 ಸಲ ಫೈನಲ್ ಬಂದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ನೇ ಫೈನಲ್ ಬಂದಿರೋದು 2009ರಲ್ಲಿ ಡೆಕ್ಕನ್ ಚಾಲೆಂಜರ್ಸ್ ವಿರುದ್ಧ ಫೈನಲ್ ಬಂದಿತ್ತು. ಫೈನಲ್ ಕೂಡ ಸೋದಿತ್ತು. ಡೆಕ್ಕನ್ ಚಾಲೆಂಜರ್ಸ್ 2009ರಲ್ಲಿ ಗೆದ್ದಿತ್ತು. 2011ರಲ್ಲಿ ಚೆನ್ನೈ ವಿರುದ್ಧ ಫೈನಲ್ ಬಂದಿತ್ತು RCB, ಅಲ್ಲಿ ಚೆನ್ನೈ ಕೂಡ ಗೆದ್ದಿತ್ತು. ಆಮೇಲೆ 2014ರಲ್ಲಿ ಸನ್ ರೈಸರ್ ಹಾಗೆ RCB ಫೈನಲ್ ಇತ್ತು, ಅಲ್ಲಿ ಕೂಡ ಸನ್ ರೈಸರ್ ಗೆಲ್ತು, ಅಲ್ಲಿ ಕೂಡ RCB ಸೋಲ್ತು. ಇದು 2025, ಇದು 4ನೇ ಫೈನಲ್ ಪಂದ್ಯ. ಹಾಗೆ ಪಂಜಾಬ್ ನೋಡೋದಾದ್ರೆ ಪಂಜಾಬ್ ಅವರು ಒಂದು ಸಲ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ರು. ಅದು 2014ರಲ್ಲಿ KKR ವಿರುದ್ಧ. ಆ ಮ್ಯಾಚ್ KKR ಕೂಡ ಗೆದ್ದಿತ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಇಂದಿನ ಮ್ಯಾಚ್, ಇಂದು ಯಾರು ಗೆಲ್ತಾರಲ್ಲೋ, ಇಂದು ಗೆದ್ದವರು IPL ಗೆ ಹೊಸ ಚಾಂಪಿಯನ್ ಆಗುತ್ತಾರೆ ಫ್ರೆಂಡ್. ಟೋಟಲ್ ಆಗಿ ಯಾರೇ ಗೆಲ್ಲಿ, RCB ಗೆಲ್ಲಿ, ಇಲ್ಲಿ ಪಂಜಾಬ್ ಗೆಲ್ಲಿ, ಯಾರೇ ಗೆದ್ದು ಕೂಡ ಇಲ್ಲಿ ಹೊಸ ಚಾಂಪಿಯನ್ ತಂಡ ಅನ್ನೋದು ಕೂಡ ಹೇಗೆ ಪಾತ್ರ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನನಗೆ ಈ ರೀತಿ ಮೂವ್ಮೆಂಟ್ ಆಗ್ಬೇಕಿತ್ತು. ಇಲ್ಲಿ ನನಗೆ ಅನ್ಸುತ್ತೆ GT ಹಾಗೆ ಮುಂಬೈ ಹೊರಗೆ ಹೋಗ್ಬೇಕಿತ್ತು. ಇಲ್ಲಿ ಪಂಜಾಬ್ RCB ಫೈನಲ್ ಆಡ್ಬೇಕಂತ ಕೂಡ ನಾನು ನಿರೀಕ್ಷೆ ಮಾಡಿದ್ದೆ. ಅದೇ ರೀತಿ ನಿರೀಕ್ಷೆ ಇದೆ ಫ್ರೆಂಡ್. ಟೋಟಲ್ ಆಗಿ ಯಾಕೆ ಈ ಒಂದು ನಿರೀಕ್ಷೆ ಮಾಡಿದೆ ಅಂದ್ರೆ, ಇಲ್ಲಿ ಹೊಸ ತಂಡ ಚಾಂಪಿಯನ್ ಆಗ್ಬೇಕು. ಚಾಂಪಿಯನ್ ಆದ ತಂಡ ಪದೇ ಆಗ್ತಾ ಇದ್ರೆ ಅದು ಟ್ವಿಸ್ಟ್ ಇರಲ್ಲ. ಹೊಸ ಒಂದು ತಂಡ ಏನಾದ್ರು ಚಾಂಪಿಯನ್ ಆದ್ರೆ ಆ ಒಂದು ಟ್ವಿಸ್ಟೇ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಂದಿನ ಮ್ಯಾಚ್ RCB ಗೆಲ್ಲುತ್ತಾ ಅನ್ನೋದು ನೋಡೋದಾದ್ರೆ, ಇಲ್ಲಿ ಮೇನ್ ಪಾಯಿಂಟ್ ಏನ್ ಬೇಕಂದ್ರೆ RCBಗೆ ಏನಾದ್ರು RCB ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಲ್ಲಿ 200+ ರನ್ ಟಾರ್ಗೆಟ್ ಕೊಡಬೇಕು. ಅಥವಾ ಏನಾದ್ರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ 180, 170 ರನ್ ಒಳಗೆ ಕಟ್ ಹಾಕ್ಬೇಕು ಪಂಜಾಬ್ ತಂಡನ ಫ್ರೆಂಡ್. ಈ ರೀತಿ ಕಟ್ ಹಾಕಿದ್ರೆ ಆರಾಮಾಗಿ ಚೇಸಿಂಗ್ ಮಾಡಿ ಗೆಲ್ಬಹುದು RCB ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಬೌಲಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ, ಹಾಗೆ ಬ್ಯಾಟಿಂಗ್ ಕೂಡ RCB ಸ್ಟ್ರಾಂಗ್ ಆಗಿದೆ. ಇಲ್ಲಿ ಪಂಜಾಬ್ ಅವ್ರದ್ದು ಸ್ವಲ್ಪ ಬೌಲಿಂಗ್ ವೀಕ್ ಆದ್ರೂ ಕೂಡ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಎರಡು ಕಡೆ ಬಿಗ್ ಫೈಟ್ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ RCB ಗೆಲ್ಲಲಿ ಅಂತ ನಾನು ಅನಿಸ್ತೇನೆ. ಯಾಕಂದ್ರೆ ಇಲ್ಲಿ RCB ಗೆದ್ರೆ ಆ ಕ್ರೇಜಿ ಬೇರೆ. RCBಗೆ ಇಡೀ ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲೇ ಫ್ಯಾನ್ಸ್ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಗೆದ್ರೆ ಚಿಂದಿ ಚಿತ್ರಣ ಆಗ್ಬಿಡುತ್ತೆ. ಇಂದಿನ ರಾತ್ರಿ ಚಿಂದಿ ಚಿತ್ರಣ ಆಗ್ಬಿಡುತ್ತೆ ಫ್ರೆಂಡ್. ಟೋಟಲ್ ಆಗಿ RCB ಗೆದ್ರೆ ಅದು ಏನ್ ನಾನು ಅನ್ಸುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಧೂಳಿಪಟ ಎದ್ದು ಹೋಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಹೀಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ರೆ ಸಾಕು, 10 ವಿಡಿಯೋದಲ್ಲಿ 8 ವಿಡಿಯೋ ಅವೇ ಬರ್ತವೆ, RCB ಕ್ರಿಯೇಟರ್ಸ್ ಅವೇ ವಿಡಿಯೋ ಬರ್ತವೆ. ಹಾಗಾಗಿ ಇಲ್ಲಿ RCB ಗೆದ್ರೆ ಒಂದು ವಾರ ಇದೆಯಲ್ಲ ಸ್ಟಕ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಬರೀ RCBದೇ ವಿಡಿಯೋ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ತುಂಬಾ ಕುತೂಹಲ ಕೆರಳಿಸಿದೆ. ಈ ಒಂದು ಮ್ಯಾಚ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಎರಡೂ ಕಡೆ ಫುಲ್ ಟೈಟ್ ಆಗಿದೆ ಬ್ಯಾಟಿಂಗ್ ಲೈನು. ಎರಡೂ ಕಡೆ ಮಸ್ತ್ ಎಂಜಾಯ್ಮೆಂಟ್ ಇರುತ್ತೆ. ಹಾಗೆ ಇನ್ನೊಂದು ನಾನು ಹೇಳೋದು ಇದೆ, ಇಲ್ಲಿ ರಜತ್ ಪಟಿದಾರ್ ಹಾಗೆ ಶ್ರೇಯಸ್ ಅಯ್ಯರ್ ಒಂದು 6, 7, 8 ತಿಂಗಳ ಹಿಂದೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಿಂದ ಇವರಿಬ್ಬರು ಅವ್ರವ್ರ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ರು. ಶ್ರೇಯಸ್ ಅಯ್ಯರ್ ಮುಂಬೈ ಕಡೆಯಿಂದ ಕ್ಯಾಪ್ಟನ್ ಆದ್ರೆ, ರಜತ್ ಪಟಿದಾರ್ ಮಧ್ಯಪ್ರದೇಶ್ ಕ್ಯಾಪ್ಟನ್ ಆಗಿದ್ರು. ಇವರ ಒಂದು ಮುಖಾಮುಖಿಯಲ್ಲಿ ಇಲ್ಲಿ ಮಧ್ಯಪ್ರದೇಶ್ ಸೋತಿತ್ತು ಫ್ರೆಂಡ್. ಪಟಿದಾರ್ ಟೀಮ್ ಸೋತಿತ್ತು, ಇಲ್ಲಿ ಶ್ರೇಯಸ್ ಅಯ್ಯರ್ ಟೀಮ್ ಗೆದ್ದಿತ್ತು. ಇಲ್ಲಿ ಈ ಒಂದು ಮೂಮೆಂಟ್ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅದು ಲೋಕಲ್ ಆಟ, ಅಂದ್ರೆ ಅವರವರ ಒಂದು ಲೋಕಲ್ ನಲ್ಲಿ ಇರುವಂತ ಪ್ಲೇಯರ್ ಆಟ. ಇದು ಹಂಗಲ್ಲ, ಎಲ್ಲಾ ದೇಶದ ಆಟಗಾರರು ಸೇರಿ ಮಾಡಿರುವಂತ ಟೀಮು. ಇದು ಸ್ವಲ್ಪ ಚೇಂಜ್ ಆಗುತ್ತೆ ಡಿಫ್ರೆನ್ಸ್ ನೋಡೋದಾದ್ರೆ. ಇಲ್ಲಿ ಕ್ಯಾಪ್ಟನ್ ಅನ್ನೋದು ಬಂದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಸ್ವಲ್ಪ
ಮೇಲ್ಗೈ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಬಾಯ್.